ನೋಡಿ, ರಿಪಬ್ಲಿಕ್ ಕನ್ನಡ ಲಾಂಚ್ ಆದಂತಹ ದಿನ ನಾವು ಮೊದಲ ಸ್ಟೋರಿಯನ್ನ ಪಿಕ್ ಮಾಡಿದ್ದು ಕಾವೇರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಸುದ್ದಿಯನ್ನ. ಅಂದಿನಿಂದ ಇಂದಿನವರೆಗೂ ಕೂಡ ನಾಡು ನುಡಿ ಜಲ ಅಂತ ಬಂದಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗೂ ಕೂಡ ಮುಂದೆ ನಿಲ್ಲುವಂಥ ಕೆಲಸವನ್ನ ಮಾಡುತ್ತೆ. ಇವತ್ತು ಕೂಡ ಜಲದ ವಿಚಾರವಾಗಿ, ಅದರಲ್ಲೂ ಕಾವೇರಿ ತಾಯಿಯ ವಿಚಾರವಾಗಿ ಬೆಳಗ್ಗೆ 7 ಗಂಟೆಯಿಂದ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಶುರು ಮಾಡಿದೆ. ಈ ಅಭಿಯಾನಕ್ಕೆ ಬಹಳ ಕಡೆ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ವಿದ್ಯಾರ್ಥಿಗಳು ಈಗ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿದ್ಯಾರ್ಥಿಗಳಿಂದ ಕಾವೇರಿ ನದಿ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂಥದ್ದು. ಐ ಲವ್ ಕಾವೇರಿ ಅಂತ ವಿಶೇಷ ಅಭಿಯಾನವನ್ನು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಕಾವೇರಿ ನದಿಯ ದುಸ್ಥಿತಿ ನೋಡಿ ವಿದ್ಯಾರ್ಥಿಗಳೇ ಶಾಕ್ ಆಗಿದ್ದಾರೆ. ನೋಡಿ, ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇದೆ, ನಾವು ಕುಡಿಯುವಂಥ ನೀರು ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದು. ಆದರೆ ಎಷ್ಟೋ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ, ಎಷ್ಟೋ ಜನರು ಗೊತ್ತಾಗ್ತಾ ಇಲ್ಲ. ನಮ್ಮ ಹೋರಾಟಗಾರರು ಕಾವೇರಿ ನೀರನ್ನು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಹೋರಾಟವನ್ನು ಮಾಡಿದ್ದೀರಿ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಲೇಬೇಕು. ದಯವಿಟ್ಟು ಇದರ ಬಗ್ಗೆ ಧ್ವನಿ ಎತ್ತಿ. ನಾವು ಧ್ವನಿ ಎತ್ತಿದ್ದೀವಿ, ನಿಮ್ಮ ಧ್ವನಿ ಪರವಾಗಿ ನಾವು ನಿಂತಿದ್ದೀವಿ. ಕಾವೇರಿ ನೀರಿನ ಪರವಾಗಿ, ಸ್ವಚ್ಛತೆಯ ಬಗ್ಗೆ ನಾವು ನಿಂತಿದ್ದೀವಿ. ಆದರೆ ಯಾಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತಂದಾಗ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ. ಇವತ್ತು ಕೊಡಗಿನ ಭಾಗದಲ್ಲಿ ಉದ್ಭವ ಆಗುವಂಥ ಕಾವೇರಿ ತಾಯಿ ಅಲ್ಲಿಂದ ಹರಿದು ಸೀದಾ ತಮಿಳುನಾಡಿಗೆ ಹರಿಕೊಂಡು ಹೋಗ್ತಾನೆ. ಅಲ್ಲಿ ಉದ್ಭವ ಆದ ಬಳಿಕ ಇಲ್ಲಿಗೆ ಬರೋಷ್ಟರಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಎಷ್ಟು ಕಲುಷಿತ ಆಗಿ ಹೋಗ್ತಾ ಇದೆ ನೋಡಿ. ಕಾವೇರಿ ನೀರು ಎಷ್ಟು ಜನ ಇವತ್ತು ಅದನ್ನು ಕುಡಿದು ಬದುಕ್ತಾ ಇದ್ದಾರೆ, ಜೀವನ ಸಾಗಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಅವರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ನಾಗೇಂದ್ರ ಬಾಬು, ಬ್ರಹ್ಮಗಿರಿ ಪರ್ವತ ಶ್ರೇಣಿಗಳ ಮೂಲಕ ಹುಟ್ಟಿ ಹರಿಯುವಂಥ ತಲಕಾವೇರಿಯಲ್ಲಿ ಹುಟ್ಟಿ ಆ ಪುಣ್ಯ ನದಿ ದಕ್ಷಿಣದ ಗಂಗೆ ಅಂತೇಳಿ ಕರೆಸಿಕೊಂಡು ಬರುವಂಥ ಕಾವೇರಿ ನದಿಯನ್ನು ಇವತ್ತು ಮಲಿನ ಮಾಡ್ತಿರುವಂತಹ ಈ ಸಂದರ್ಭ, ಆಕೆಯ ಒಡಲನ್ನು ಕಲುಷಿತಗೊಳಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವೀಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ಬೋಟ್ನಲ್ಲಿದ್ದೀನಿ, ಕಾವೇರಿ ನದಿಯ ಮೇಲಿದ್ದೀನಿ. ಕಾವೇರಿ ನದಿಗೆ ಎಲ್ಲಿಂದ ನೀರು ಬರುತ್ತೆ ಅನ್ನೋದನ್ನು ತೋರಿಸಿ ನಾಗೇಂದ್ರ ಬಾಬು. ನೋಡಿ, ಇದು ಕಾವೇರಿ ನದಿಗೆ ರಾಜಕಾಲುವೆ ಸಣ್ಣ ಪುಟ್ಟ ಮೋರಿಗಳ ಮೂಲಕ ಆ ಕಪ್ಪು ನೀರು ಕಾವೇರಿ ನದಿಯನ್ನ ಸ್ಪರ್ಶಿಸಿ ಕಪ್ಪಗಾಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ಕಡೆ ನಮ್ಮ ಬೋಟನ್ನು ಸ್ವಲ್ಪ ಮೂವ್ ಮಾಡಬೇಕು ಅಂತ ಹೇಳಿ ಕೇಳ್ತೀನಿ. ನೋಡಿ, ಇನ್ನೂ ಹತ್ತಿರಕ್ಕೆ ಹೋದ್ರೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಾವೇರಿ ನದಿಯನ್ನ ಯಾವುದೇ ಶುದ್ಧೀಕರಣ ಇಲ್ಲದೆ ನಗರದ ತ್ಯಾಜ್ಯ ಬಂದು ಈ ಕಾವೇರಿ ನದಿಗೆ ವಿಲೀನ ಆಗಿ ಆ ಭಾಗಕ್ಕೂ ಹೋದ್ರೆ, ಮುಂದಕ್ಕೆ ಸ್ವಲ್ಪ ಹೋದ್ರೆ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಆ ಕಡೆ ಪ್ಯಾನ್ ಮಾಡಬೇಕು. ಒಂದು ಶುದ್ಧ ನೀರು, ತಲಕಾವೇರಿಯಲ್ಲಿ ಹುಟ್ಟಿ ಹರಿಯುವಂಥ ಶುದ್ಧ ನೀರು, ಅದು ಆ ಕಡೆ ತಲುಪಿದ ಹಾಗೆ ಕಪ್ಪು ಕಪ್ಪು ಕಡು ನೀರಾಗಿ ಮಾರ್ಪಾಡಾಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ ಪ್ಯಾನ್ ಮಾಡಬೇಕು, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಆ ಕಡೆ ತೋರಿಸ್ಬೇಕು. ನೋಡಿ, ಶುದ್ಧ ನೀರು ಮತ್ತು ಮಲಿನಕಾರಕ ಅಥವಾ ಈ ಕೆಮಿಕಲ್ ಮಿಶ್ರಿತ ನೀರು ಬೆರೆತು ಕಾವೇರಿ ಮಲಿನ ಆಗ್ತಿರೋದ್ರ ಅಸಲಿ ಚಿತ್ರಣವನ್ನ, ಈ ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ನಾವು ಕಾವೇರಿ ಹೇಗೆಲ್ಲ ಮಲಿನ ಆಗ್ತಿದ್ದಾಳೆ, ಯಾವ್ಯಾವ ಮೂಲಗಳಿಂದ ಕಾವೇರಿಯನ್ನ ಮಲಿನ ಮಾಡ್ತಿದ್ದಾರೆ ಅನ್ನೋದರ ಚಿತ್ರಣವನ್ನ ತೋರಿಸ್ತಾ ಇದ್ದೀವಿ. ಈ ಜಾಗದಲ್ಲಿ ನೋಡಿ, ವಾಸನೆ ದುರ್ನಾತ ಬೀರ್ತಾ ಇದೆ, ಕಪ್ಪಾಗಿ ಹೋಗಿದೆ. ಎಷ್ಟು ಪರಿಶುದ್ಧಳಾಗಿದ್ದಂಥ ಕಾವೇರಿ ಕೈಯ ಬೊಗಸೆಯಲ್ಲಿ ಇದರ ನೀರನ್ನ ಕುಡಿತಾ ಇದ್ರು. ಆದ್ರೆ ಈ ನೀರನ್ನ ಕುಡಿಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ನೋಡಿ, ಯಾರಿಗಾದ್ರೂ ಸಾಧ್ಯ ಇದೆಯಾ? ಈ ನೀರು ಗಡಸಾಗಿ ಹೋಗಿದೆ, ಕಪ್ಪು ನೀರು. ಇಲ್ಲಿ ನನ್ನ ಜೊತೆಯಲ್ಲಿ ಈ ನಿವಾಸಿಗಳು ಮತ್ತು ಸ್ಥಳೀಯರು ಮತ್ತು ನಿಮ್ಮ ತಲೆ ಹಿಂದೆ ಸ್ಥಳೀಯರು ಮತ್ತು ತಜ್ಞರು ಅವರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಕಾವೇರಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಈ ಕಪ್ಪು ನೀರು, ದುರ್ನಾತ ಬೀರ್ತಿರುವಂಥ ನೀರು ನೋಡಿದರೆ ತಮ್ಗೇನಂತ? ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಪಿಂಡ ಪ್ರಧಾನ ಅಥವಾ ಪ್ರಧಾನ ಪೂಜೆಗಳಿಗೆ ಗಂಗೆ ಸಮಾನ ಅಂತ ಕಾವೇರಿನ ಭಾವಿಸ್ತಿದ್ವಿ. ಆದರೆ ಇವತ್ತು ನೋಡ್ತಿದ್ರೆ ಇಷ್ಟು ಗಲೀಜಾಗ್ತಿದ್ದಾಳೆ ಕಾವೇರಿ. ಎಷ್ಟೊಂದು ಸರಿ ಮುನಿಸ್ಕೊಂಡಿದ್ದಾಳೆ ಕಾವೇರಿ. 2-3 ವರ್ಷ ಫ್ಲಡ್ ಬಂದು ಜನಗಳಿಗೆ ಎಚ್ಚರಿಕೆ ಕೊಟ್ಟರು ಸಮೇತ ನಮ್ಮ ಜನಗಳು ಬುದ್ಧಿ ಕಲಿತಿಲ್ಲ ಅಂದರೆ ಇನ್ನೇನು ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಇಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ಕೆಂಗೇರಿಗಿಂತ ಸ್ಮೆಲ್ ಬರ್ತಾ ಇದೆ. ನೀವೇ ವೃಷಭಾವತಿ ಕೆಂಗೇರಿಯಾಗಿ ಬದಲಾದ್ರು, ಕಾವೇರಿಯನ್ನ ಮತ್ತೊಂದು ವೃಷಭಾವತಿಯಾಗಿ ಇಲ್ಲಿನ ಜನರೇ ಬದಲು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಎಷ್ಟು ಗಡಸಾಗಿ ಹೋಗಿದೆ, ಎಷ್ಟು ಕಪ್ಪಗಾಗಿದೆ ನೀರು ಅಂತೇಳಿ. ಎಲ್ಲಿಂದ ನೀರು ಬಂದು ಈ ಕಾವೇರಿ ನದಿಗೆ ತಲುಪಿತು ಅನ್ನೋದರ ಮೂಲವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸರ್, ಈಗ ಗ್ಯಾರಂಟಿಗಳ ಯುಗ, ಗ್ಯಾರಂಟಿಗಳ ಕಾಲ. ಜನರಿಗೆ ಈ ಸರ್ಕಾರ ಶುದ್ಧ ಗಾಳಿ ನೀರು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಘೋಷಣೆ ಮಾಡಬೇಕು ಅಂತ ಅನ್ಸುತ್ತೆ. ಗ್ಯಾರಂಟಿ ನಾವು ಇನ್ನು ಸ್ವಲ್ಪ ವರ್ಷಗಳ ಕಳೆದ್ರೆ ಈ ಹೊಳೆನ
ಝೂ ಗಾರ್ಡನಲ್ಲಿ ಹೆಂಗೆ ಪ್ರಾಣಿಗಳು ನೋಡ್ತಿದ್ದೋ ಆ ಥರ ಯಾವ್ದಾದ್ರು ಮ್ಯೂಸಿಯಮಲ್ಲಿ ಇದ್ರ ಫೋಟೋಗಳು ನೋಡಬೇಕು ಅನಿಸುತ್ತೆ. ನಾವು ಗ್ಯಾರಂಟಿಗೆ ಸಾವಿರಾರು ಕೋಟಿ ಖರ್ಚು ಮಾಡೋ ಬದಲು ಇವತ್ತು ನೋಡಿ ಗಂಗೆ ಕ್ಲೀನ್ಗೆ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಕಾವೇರಿ ಇನ್ನೂ ಆ ಮಟ್ಟಕ್ಕೆ ತಲುಪಿಲ್ಲ. ಈಗಲೇ ಎಚ್ಚೆತ್ಕೊಂಡ್ರೆ ಎಲ್ಲ ಕಡೆನೂ ವ್ಯವಸ್ಥಿತವಾಗಿ UGD ಅಥವಾ ಎಲ್ಲ ವ್ಯವಸ್ಥೆಗಳು ನೀರಿಗೆ ಒಳಗೆ ಬರಬಾರ್ದಂಗೆ ಮಾಡಿದ್ರೆ ನಾವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡೋಂಥ ಅವಶ್ಯಕತೆನೇ ಇಲ್ವಲ್ಲ. ನೀರೇ ಕುಡಿಯೋಕ್ಕಿಲ್ಲ ಅಂದಮೇಲೆ ಗ್ಯಾರಂಟಿಗಳು ಗ್ಯಾರಂಟಿಗಳು ತೊಗೊಂಡು ಪ್ರಯೋಜನ ಏನು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಮೇಡಮ್, ಈಗ ಈ ನೀರಿಗೋಸ್ಕರ, ಈ ಪುಣ್ಯ ಜಲಕ್ಕೋಸ್ಕರ ನಮಗೆ ಬೇಕು, ಇದರ ಪಾಲಿನ ವಿಚಾರವಾಗಿ ನಮಗೆಷ್ಟು ನೀರು ಬಿಡಬೇಕು ಅಂತೇಳಿ ನಾವು ದಿನ ಬೆಳಗಾದ್ರೆ ಹೋರಾಟ ಮಾಡ್ತೀವಿ. ಆದರೆ ಆ ಮೂಲ ಜಲ ಎಲ್ಲಿ ಉಗಮ ಆಗುತ್ತೋ ಆ ಸ್ಥಳದಲ್ಲೇ ಇಷ್ಟು ದುರ್ನಾತ ಬಿದ್ದು ನಾರಿ ವಾಸನೆ ಬರ್ತಾ ಇದೆ. ಇದು ಕಾಣಿಸ್ತಾ ಇಲ್ವಾ ಅಂತ ಪಾಲು ಕೇಳುವಂಥ ರಾಜ್ಯಗಳಿಗೆ, ಪಾಲು ಕೇಳುವಂಥ ರಾಜ್ಯಗಳಿಗೂ ಹಾಗೂ ನಮ್ಮ ಕೊಡಗಿನ ಜನಕ್ಕೂ ಒಂದು ನಾಚಿಕೆಗೇಡಿನ ಒಂದು ವಿಷಯ ಅಂದರೆ ಈ ಕೊಳಚೆಯಂತೆ ಕಾಣುತ್ತಾ ಹರಿಯುತ್ತಿರುವ ನದಿ ಕಣ್ಣಲ್ಲಿ. ನಿಜವಾಗ್ಲೂ ಸರ್, ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ನಾವು ಚಿಕ್ಕವರಿದ್ದಾಗ ನದಿಯಲ್ಲಿ ಸ್ನಾನ, ನದಿ ನೀರು ಕುಡಿಯೋದು, ನದಿಯಿಂದ ನೀರು ತಗೊಂಡೋಗಿ ಅಡುಗೆ ಮಾಡ್ತಿದ್ದೋ. ಈಗ ಬಾಟ್ಲಿ ನೀರಿನ ಮೊರೆಗೆ ಹೋಗಿದ್ದೀವಿ. ಮುಂದಿನ ದಿನಗಳಲ್ಲಿ ಬಾಟ್ಲಿ ನೀರು ಇದಕ್ಕಿಂತ ಕೆಟ್ಟದಾಗಿ ಬರೋದ್ರಲ್ಲಿ ಸಂಶಯವಿಲ್ಲ. ಇಲ್ಲಿಂದ ಲಿಟ್ರಲಿ ಕಾವೇರಮ್ಮನ ಅತ್ಯಾಚಾರ. ಹೌದು, ಕಾವೇರಮ್ಮನ ಮೇಲಿನ ಸಾಮೂಹಿಕ ಅತ್ಯಾಚಾರ ಸರ್ ಇದು. ಯಾಕೆಂದರೆ ನಾವುಗಳೇ ಹೊಣೆ, ಇದಕ್ಕೆ ಬೇರೆ ಯಾರನ್ನೂ ಜವಾಬ್ದಾರಿ ಕೊಡುವಂತಿಲ್ಲ. ಇಷ್ಟು ಕೆಟ್ಟದಾಗಿ ನಮ್ಮ ನದಿ ಹರಿತಿದೆ ಅಂದರೆ ಕೊಡಗಿನ ಜನತೆಯಾಗಿ ನಾವು ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ತಂದೊಡ್ಡಿದ ಈ ಜನಗಳಿಗೆ ನನ್ನ ಧಿಕ್ಕಾರ. ಯಾಕೆಂದರೆ ಇದು ವ್ಯವಸ್ಥೆಗಳು ತುಂಬ ಮುಂದುವರೆದಾಗ ನಾವು ಈ ಬಿಟ್ಟಿ ಭಾಗ್ಯಗಳ ಹಿಂದೆ ಓಡೋದನ್ನು ಬಿಟ್ಟು ಏನಾದರೂ ಒಂದು ನಮ್ಮ ಸಮುದಾಯಕ್ಕೇನು, ನಮ್ಮ ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆ ಅನ್ನೋದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬಿಟ್ಟಿ ಭಾಗ್ಯದ ಹಿಂದೆ ಓಡೋದನ್ನು ಬಿಟ್ಟು ನಮ್ಮನ್ನು ನಾವು ತಿದ್ದಿಕೊಳ್ಳಲಿಕ್ಕೆ ಎಲ್ಲರೂ ಒಮ್ಮೆ ಮಾತೃಕೆಯ ಪೈಕಿ ಕಾವೇರಿ ಕೂಡ ಒಂದು ಪವಿತ್ರವಾದಂಥ ನದಿ. ಆ ಉತ್ತರದ ಗಂಗೆಯನ್ನು ನಾವೆಷ್ಟು ಪವಿತ್ರ ಅಂಥೇಳಿ ನೋಡ್ತೀವೋ, ದಕ್ಷಿಣದ ಗಂಗೆ ನಮ್ಮ ಈ ಕೊಡಗಿನ ಕಾವೇರಿ, ಈ ಬದುಕಿನ ನದಿ, ಈ ಕರುನಾಡಿನ ಜೀವನದಿ, ನಮ್ಮೆಲ್ಲರ ಬದುಕಿನ ಭವಣೆಯಾಗಿರುವಂಥ ಈ ಜೀವನದಿ. ಆದರೆ ಇವತ್ತು ಎಷ್ಟು ಗಬ್ಬೆದ್ದು ನಾರ್ತಿರುವಾಗ ತಾವು ಇಲ್ಲಿಯವರೇ ತಮಗೆಷ್ಟು ನೋವಾಗುತ್ತೆ ಸರ್, ತಾವೇನು ಹೇಳ್ತೀರಿ? ಹೌದು ಸರ್, ನಾವು ಚಿಕ್ಕವರಿರ್ಬೇಕಾದ್ರೆ ಹೊಳೆಯಲ್ಲಿ ಹೋಗಿ ಆಟ ಆಡ್ತಾ ಇದ್ದವರು, ಈಜಾಡ್ತಾ ಇದ್ದವರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕಾಲಿಡೋದಕ್ಕೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ. ನಾವು ಆಟ ಆಡ್ತಾ ಸುಸ್ತಾದಾಗ ಹೊಳೆ ನೀರನ್ನ ಕುಡಿತಾ ಇದ್ವಿ ಬೊಕ್ಸೆಯಲ್ಲಿ. ಇವತ್ತು ಬಂದರೆ ಕಾಲಿಡೋದಕ್ಕೆ, ನಾನು ಆಗಲೇ ಹೇಳಿದೆ, ಕಾಲಿಡೋದಕ್ಕೆ ನಮಗೆ ಯೋಚನೆ ಮಾಡ್ಬೋದು. ನಾವು ಬೆಳಗ್ಗೆಯಿಂದಲೂ ಕೂಡ ಈ ನೀರನ್ನು ಸ್ಪರ್ಶಿಸ್ತಾ ಇದ್ವಿ. ತುರುಕೆ ಬರ್ತಾ ಇದೆ. ಅಷ್ಟು ಪವಿತ್ರವಾಗಿದ್ದಂಥ ನದಿ ನೀರು ತುಂಬಿ ಆ ಕೊಳಕು ನೀರು ಬಗ್ಗೆ ಎಷ್ಟು ಕಪ್ಪಗಾಗಿದೆ ಅಂತ ನೋಡಿ. ಹೌದು, ಇದಕ್ಕೆ ಒಂದು ಕಾರಣ ಏನು ಸರ್? ಕಾರಣ ಅಂದರೆ ಸರ್, ಇವಾಗ ನಗರ ಬೆಳೀತಾ ಇದೆ, ನಗರ ಪ್ರದೇಶಗಳು ಬೆಳೀತಾ ಇದೆ, ಅದಕ್ಕೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಆಗಬೇಕು. ಇವಾಗ UGD ವ್ಯವಸ್ಥೆ ಅಂತ ಕಾಮಗಾರಿ ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ ಒಂದು 10 ರಿಂದ 12 ವರ್ಷ ಆಯಿತು. ಇದುವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. UGD ವ್ಯವಸ್ಥೆ ಪೂರ್ಣಗೊಳ್ಳಬೇಕು. ನಗರ ಬೆಳೀತಾ ಇದ್ದಂಗೆ ಅದಕ್ಕೆ ಏನು ಪೂರಕವಾಗಿ ಬೆಳವಣಿಗೆ ಬೇಕೋ, ಅಭಿವೃದ್ಧಿ ಬೇಕೋ, ಅದಾಗಬೇಕು. ಆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ. ಇದರಿಂದ ನದಿ ಕಲುಷಿತಗೊಳ್ತಾ ಇದೆ. ಜನರಿಗೆ ಅವೇರ್ನೆಸ್ ಎಷ್ಟು ಕೊಟ್ಟರು ಕೂಡ ಸಾಕಾಗ್ತಾ ಇಲ್ಲ. 12 ರಿಂದ 13 ವರ್ಷದಿಂದ ಕಾವೇರಿ ಹಿತರಕ್ಷಣಾ ಸಮಿತಿ ಅಂತ ಚಂದ್ರಮೋಹನ್ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ದಿನ ಇಲ್ಲಿ ಕಾವೇರಿ ಆರತಿಯಲ್ಲಿ ಕಾವೇರಿ ಆರತಿ ಬಳಗದ ವತಿಯಿಂದ ಪೂಜೆ ಮಾಡ್ತಾರೆ. ಕಾವೇರಿ ತಾಯಿ ದೇವ ಸ್ವರೂಪ. ಈ ಯೋಚನೆಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ಪೂಜನೀಯ ಭಾವದಿಂದ ನೋಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಉಪಯೋಗಿಸೋದಕ್ಕೆ ಪ್ರತಿ ತಿಂಗಳಿಗೂ ಕೂಡ 155ನೇ ಬಾರಿ ಕಾವೇರಿ ಆರತಿಯನ್ನು ಮಾಡ್ತಾ ಇರೋದು. ಗಂಗಾರತಿ ಹೇಗೆ ಅಲ್ಲಿ ನಡೆಯುತ್ತೋ ಕಾವೇರಿ ಆರತಿಯು ಕೂಡ ನಡೆಯುತ್ತೆ. ಇದು 155ನೇ ಬಾರಿ ಪ್ರತಿ ತಿಂಗಳು ನಡೀತಾ ಇರೋದು. ಆದರೆ ಇದೇ ಜಾಗದಲ್ಲಿ, ನಾನಿರುವಂಥ ಜಾಗ ಕಾವೇರಿ ಆರತಿ ಕ್ಷೇತ್ರ. ಈ ಆರತಿ ಕ್ಷೇತ್ರದಲ್ಲಿ ಕಾವೇರಿ ಆರತಿ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ದೇವರಿಗೆ ಹೂ ಹಣ್ಣು ಹಾಗೆ ದೀಪದಿಂದ ನಾವು ಪೂಜೆ ಮಾಡ್ತಾ ಇದ್ರೆ, ಈ ಜಾಗದಲ್ಲಿ ಸತ್ತಿರುವ ನಾಯಿಗಳ ಕಳೆಬರಹವನ್ನು ಎಸಿತಾರೆ. ಸತ್ತಿರುವ ಮಾಂಸ, ಅದರಲ್ಲೂ ಕೂಡ ಕೋಳಿಯ, ಫಾರಂ ಕೋಳಿಯ ಬರಹ ಎಸಿತಾರೆ. ಅದರ ಜೊತೆಗೆ ಮನೆಯ ಉಂಡು ತಿಂದು ಅತಿಯಾದಂತಹ ಆ ವೇಸ್ಟ್ ಬ್ಯಾಗ್ಗಳನ್ನು ತಂದು ಇಲ್ಲಿ ಎಸಿತಾರೆ. ಅಲ್ಲಿ ಕಾವೇರಿ ಆರತಿ ಮಾಡ್ತಾರೆ. ನಮ್ಮ ಜನ ಎಷ್ಟು ದಡ್ಡರು ಮೇಡಮ್, ನಮ್ಮ ಜನ ಎಷ್ಟು ಮೂಢರು ಮೇಡಮ್. ನಮ್ಮ ಜನ ಬುದ್ಧಿ ಕಲಿತಾ ಇಲ್ಲ. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಎಷ್ಟಾಗಿದೆ ನೀರಿಂದ. ಫ್ಲಡ್ಡಲ್ಲಿ ನೋಡಿದ್ದಾರೆ. ಮಳೆಗಾಲದಲ್ಲಿ ನೀರು ತುಂಬ ಇದ್ದಾಗ ಕ್ಲಿಯರ್ ಇರುತ್ತೆ, ಅವಾಗ ಕುಡಿಯೋಕ್ಕೆ ಲಾಯಕ್ಕಿರಲ್ಲ. ಬಟ್ ಅದಾದಮೇಲೆ ಈ ನೀರನ್ನ ಕುಡಿಬೋದು. ಬಟ್ ಈಗ ನಾವು ನೋಡ್ತಾ ಇರೋ ಪೊಲ್ಯೂಷನ್ಗೆ ಮೋಸ್ಟ್ಲಿ ಇನ್ ಫ್ಯೂಚರ್ ನಮ್ಮ ಮಕ್ಕಳನ್ನ ಕೂಡ ನಾವು ಹೊಳೆಗೆ ಬಿಡೋದಿಲ್ಲ.
ಎನ್ಕಂದ್ರೆ ಈಗ ಪ್ರೆಸೆಂಟ್ ನೀವು ತೋರಿಸಿದ್ದು ಇದೊಂದು ಚಿಕ್ಕ ತುಣುಕು. ನೀವು ಕುಶಾಲನಗರ್ ಒಂದು 4 ಕಿಲೋಮೀಟ್ರ್ ಈ ಹೊಳೆನ ನೀವು ಸುತ್ತಾಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಮನೆದು ಡ್ರೈನೇಜ್, ಟಾಯ್ಲೆಟ್ಸಿಂದ ಹಿಡಿದು ವಾಷಿಂಗ್, ರೋಡಲ್ಲಿ ಬೀದಿ ಬದಿಯ ಡ್ರೈನೇಜ್ ಸಿಸ್ಟಮ್ ಕೂಡ ಇಲ್ಲಿಗೆ ಕನೆಕ್ಟ್ ಆಗಿರೋದು ಡೈರೆಕ್ಟಾಗಿ. ಇದು ಪ್ರತಿಯೊಬ್ಬ ಪಂಚಾಯತಿಲಿರೋರಿಗೆ ಗೊತ್ತು, ಟೌನ್ ಎಲ್ಲ ಪೊಲಿಟಿಷಿಯನ್ಸ್ಗೆ ಗೊತ್ತಿರೋ ವಿಷಯ. ಆದರೂ ಎಲ್ಲರೂ ಕಟ್ಟಿ ಕೂತಿದ್ದಾರೆ. ಇದನ್ನು ಮೀಡಿಯಾ ಮೂಲಕ ಆದರೂ ನೋಡಿ. ಬೆಂಗಳೂರಿನ ರಾಜಾಜಿನಗರ ಮತ್ತೊಂದು ಮಗದೊಂದು ಎಷ್ಟು ಏರಿಯಾಗಳಿದ್ದಾವೋ ಆ ಏರಿಯಾಗಳ ಜನರು ನೀರು ಅಂತೇಳಿ ಹೇಳಿದರೆ ಕಾವೇರಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಆ ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಸುಮಾರು ಜಿಲ್ಲೆಗಳ ಜೀವನ ಆಧಾರ ಅಥವಾ ನೀರಿಗೆ ಆಧಾರ ಆಗಿರೋದೇ ಈ ಪುಣ್ಯ ಕಾವೇರಿ ನದಿ. ಆ ಕಾವೇರಿ ನದಿಯನ್ನು ಇವತ್ತು ನಾವು ಹಾಳುಗೆಡವಿದ್ದೀವಿ, ಅದನ್ನು ನಾವಿವತ್ತು ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದೀವಿ. ಆ ದುರ್ನಾತದಿಂದಾಗಿ ಇವತ್ತು ರೋಗ ರುಜಿನಗಳ ಜೊತೆಗೆ ಸಾಂಕ್ರಾಮಿಕ ಕಾಯಿಲೆಗಳು, ಹಾಗೆ ವಿಶೇಷ ಮೀನಿನ ಮಾರಣ ಹೋಮವೂ ಕೂಡ ಇಲ್ಲ ಆಗ್ತಾ ಇದೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರ ಮಲಗಿದೆ ಅನಿಸುತ್ತೆ. ಯಾವ ರೀತಿ ಹೆಚ್ಚಿಸ್ಬೇಕು ಅಂತ ಗೊತ್ತಿಲ್ಲ. ಸರ್ಕಾರ ಏನು ಕೇಳುತ್ತೆ ಅಂತ ಹೇಳೋದು, ನನಗೆ ಓಟ್ ಬೇಕು, ಸರ್ಕಾರ ನಡೆಸ್ಲಿಕ್ಕೆ ಏನು ಬೇಕು ಅದನ್ನು ಮಾತ್ರ ಯೋಚನೆ ಮಾಡೋದು ಬಿಟ್ಟರೆ, ಇವತ್ತು ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ನೀರೇ ಮೂಲ ಆಧಾರ. ವ್ಯವಸಾಯಕ್ಕೆ ಬೇಕು ಅಂದರೆ ನೀರು ಬೇಕು, ಕುಡಿಲಿಕ್ಕೆ ನೀರು ಬೇಕು, ಜೀವನ ಮಾಡಲಿಕ್ಕೆ ನೀರು ಬೇಕು. ನೀರಿನಿಂದನೇ ನಮ್ಮ ಜೀವನ ಪ್ರತಿಯೊಂದು ಪ್ರಾರಂಭ ಆಗುವಂಥದ್ದು. ಅದನ್ನು ಯಾಕೆ ಇನ್ನೂ ಮಲಗಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನಾನೇ ಹೆಚ್ಚು ಕಡಿಮೆ ಯಾಕೆ ಸರ್, ಸುಮಾರು ನಾವು ಗಮನಿಸ್ಬೇಕಿಲ್ಲಿ 1 ವಾರಕ್ಕೆ 1 ಲಕ್ಷ ಜನ ಕೊಡಗು ಈ ಕಾವೇರಿ ದಡಕ್ಕೆ ಬಂದು ಅಥವಾ ಪ್ರವಾಸೋದ್ಯಮಕ್ಕೆ ಜನ 1 ವಾರಕ್ಕೆ 1 ಲಕ್ಷ ಜನ ಬರ್ತಾರೆ. ನೀವು ಮಿನಿಮಮ್ ಯೋಚನೆ ಮಾಡಿ, ಬೇಸಿಗೆ ಕಾಲ ಇದು, 1 ಲಕ್ಷ ಜನ ಒಬ್ಬೊಬ್ಬರು ಒಂದೊಂದು ನೀರು ಬಾಟ್ಲಿಯನ್ನು ಬಳಸಿ ಎಲ್ಲಿ ಎಸಿತಾರೆ? ನದಿಗೆ ಎಸಿತಾರೆ. ಆ 1 ವಾರಕ್ಕೆ 1 ಲಕ್ಷ ಜನ ಬಳಸುವಂಥ ನೀರಿನ ಬಾಟ್ಲಿ ವಿಲೇವಾರಿ ಮಾಡುವಂಥ ಯೋಗ್ಯತೆ ಈ ಪ್ರವಾಸೋದ್ಯಮ ಇಲಾಖೆಗಿಲ್ಲ. ಕಣ್ಣಿದ್ದು ಕುರುಡಾಗಿದೆ, ಸತ್ತು ಹೋಗಿದೆ ಅಂತೇಳಿ ಜನ ಹೇಳ್ತಿದ್ದಾರೆ ಸರ್. ಹೌದು ಸರ್, ಖಂಡಿತವಾಗ್ಲೂ. ನಾನು ಹೋದ ವಾರ ಕೇರಳ ಪ್ರವಾಸದಲ್ಲಿದ್ದೆ. ನಾನು ನಿಮಗೆ ಫೋಟೋ ತೋರಿಸ್ತೀನಿ ಬೇಕು ಅಂತ ಹೇಳಿದ್ರೆ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕರುನಾಡಿನ ಜೀವನಾಡಿ ಕ್ಷಮಿಸು ಕಾವೇರಿ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಕೈಗೆತ್ತಿಕೊಂಡಿದೆ. ಈಗ ಮಾಜಿ ಸಿಎಂ ಸದಾನಂದ ಗೌಡ ಅವರು ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲ ನದಿಗಳು ಮಲಿನಗೊಳ್ತಾ ಇದೆ. ಗಂಗಾ ನದಿ ಕೂಡ ಮಲಿನಗೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ನದಿ ರಕ್ಷಣೆಯನ್ನ ಕೈಗೆತ್ತಿಕೊಂಡಿದ್ರು. ನೀವು ಕಾವೇರಿ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರೋದು ಸ್ವಾಗತಾರ್ಹ ಅಂತ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಸಂಘಟನೆ, ಇದು ಒಳ್ಳೆ ಮಾಧ್ಯಮದವರು ಇಂಥದ್ದನ್ನು ಒಂದು ಕೈಗೆತ್ತಿಕೊಂಡ್ರೆ ಸ್ವಾಭಾವಿಕವಾಗಿ ಅದಕ್ಕೆ ಹೆಚ್ಚು ವೇಗ ಸಿಗ್ತದೆ, ಪುಷ್ ಸಿಗ್ತದೆ. ಎಲ್ಲ ಕಡೆಯಿಂದಲೂ ಅದಕ್ಕೆ ಬರುವಂಥ ಕೆಲಸ ಕಾರ್ಯಗಳಾಗ್ತವೆ. ನಿಜ, ನೀವು ಹೇಳುವಂಥದ್ದು ಎಲ್ಲ ನದಿಗಳು ಇವತ್ತು ಈ ರೀತಿ ಮಾಲಿನ್ಯ ತುಂಬ್ತಾ ಇರುವಂಥದ್ದು ಕಂಡಿದ್ದೇವೆ. ನೀವು ನೋಡಿರ್ಬೋದು ಗಂಗಾ ನದಿ ಹೇಗಿತ್ತು. ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ, ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಅದನ್ನು ಕೈಗೆತ್ತಿಕೊಂಡು ಇವತ್ತು ದೇಶದ ಎಲ್ಲ ಭಾಗಗಳಲ್ಲಿ ಈ ಕೆಲಸ ಕಾರ್ಯಗಳು ನಡೀತಿದೆ. ಬೇರೆ ಬೇರೆ ಸಂಘಟನೆಗಳು ಈಗಾಗಲೇ ಇದನ್ನು ಕೈಗೆತ್ತಿಕೊಂಡಿದೆ. ಕೊಡಗಿನ ಒಂದು ಸಂಘಟನೆ ಇದನ್ನು ಕೈಗೆತ್ತಿಕೊಂಡು, ನಾನು ಕೂಡ 2 ಬಾರಿ ಅವ್ರ ಜೊತೆ ಹೋಗಿರುವಂಥದ್ದನ್ನು ಮಾಡಿದ್ದೆ. ಆದರೆ ನೀವು ಅದನ್ನು ಕೈಗೆತ್ತಿಕೊಂಡಿರುವಂಥದ್ದು ಇದು ಅತ್ಯಂತ ಸ್ವಾಗತಾರ್ಹ.